ನಿಮ್ಮೊಬ್ಬರ ಲೆಕ್ಕ ಹೇಳಿದ ತಕ್ಷಣ ಈ ತರ ಗುಂಡು ಹೊಡೆಸಿಸ್ಬಿಟ್ರೆ ಹೇಗೆ? ಇನ್ನು ವೆಲ್ಫೇರ್ ಮಿನಿಸ್ಟರ್ ಹರಿಕೃಷ್ಣ ಅವ್ರ ಲೆಕ್ಕ ಜನಕ್ಕೆ ಹೇಳದ್ ಬೇಡವಾ? ಎಲ್ಲಿ ಹೋಗ್ತಾ ಇದ್ದೀರಾ? ಇನ್ನು ಫ್ಲಾಗ್ ಹಾಯ್ಸ್ಟ್ ಆಗಿಲ್ಲ, ನಿಮ್ ಲೆಕ್ಕ ಜನಕ್ಕೆ ಹೇಳಿಲ್ಲ, ಜನ ನಿಮ್ಮನ್ನು ಹೋಗೋದಕ್ಕೂ ಬಿಡಲ್ಲ. ಸಹಾಯದಲ್ಲದೆ ಬೇರೆ ದಾರಿನೇ ಇಲ್ವಾ? ಇವತ್ತು ಕೋಟಿ ಕಟ್ಲೆ ವಿದ್ಯಾರ್ಥಿಗಳು ಉದ್ಧಾರ ಆಗಕ್ಕೆ ಒಬ್ಬ ಕಿಚ್ಚ ಸಹಾಯದಲ್ಲಿ ತಪ್ಪೇನೂ ಇಲ್ಲ. ಹರಿಕೃಷ್ಣ ಮಾಡಿರೋ ದುಡ್ಡು 4,321 ಕೋಟಿ ರೂಪಾಯಿ. ನಿಮ್ ಕಡೆಯವರು ಇದಾರ ಹರಿಕೃಷ್ಣ ಅವರೇ? ಇನ್ನು ಬಹಳಷ್ಟು ಜನರ ಲೆಕ್ಕ ಹೇಳದಿದ್ದೆ ನನಗೆ. ಅಮ್ಮ ಸುಮಾಕ್ಕನ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನಿನ್ ಮಗು ಅನಾಥ ಆಗೋಗಲ್ವಾ? ನಾನೊಬ್ಬ ಸತ್ರ ಏನ್ರು? ಅಮ್ಮನಿಗೆ ಪಾಂಡವರ 5 ಜನ ಮಕ್ಕಳಿದ್ದೀರಾ, ಸುಮಾರು 5 ಜನ ಅಣ್ಣಂದ್ರಿದ್ದೀರಾ. ಇಷ್ಟೊಂದು ಜನ ಪ್ರೀತಿ ಮಾಡಕ್ಕಿರ್ಬೇಕಾದ್ರೆ ನನ್ ಮಗು ಅನಾಥ ಅಲ್ಲ, ಅದೃಷ್ಟವಂತ. ಗೃಹ ಮಂತ್ರಿ ಪಾಟೀಲ್ ಅವರು ದೋಚಿದ ಹಣ 4,789 ಕೋಟಿ. ಈಗಿನ ಪ್ರತಿಪಕ್ಷದ ನಾಯಕನಾಗಿರೋ ಶಿವಯ್ಯ 1,078 ಕೋಟಿ. ನಾ ಇಷ್ಟೆಲ್ಲ ಮಾಡಿದ್ದು ನೀವು ಮತ್ತೆ ನನ್ನ ಮೇಲೆ ಸಿಂಪತಿ ತೋರಿಸ್ಲಿ ಅಂತಲ್ಲ. ಒಂದು ದಿನದ ಯೋಗಕ್ಷೇಮ ವಿಚಾರಿಸಿ 100 ರೂಪಾಯಿ ಕೈಯಲ್ಲಿಟ್ಟು ಸೀರೆ ಸಾರಾಯದ ಕೊಟ್ರೆ ಇಂಥವ್ರಿಗೆ ನಿಮ್ ಅಮೂಲ್ಯವಾದ ಮತನ ದಯವಿಟ್ಟು ಮಾರ್ಕೋಬೇಡಿ. ಈ ದೇಶ ಮುಂದುವರಿಬೇಕಾದ್ರೆ ನಾಯಕರಿಗೆ ನಿಮಗೆ ಬೇಕಾಗಿರೋದು ಬಿಸಿ ರಕ್ತರ ವಿದ್ಯಾವಂತ ಹುಡುಗರು. ಅವರಿಂದ ಇರಬೇಕಾದ್ದು ಇಂಥ ಬುದ್ಧಿವಂತ ಮಹಾವ್ಯಕ್ತಿಗಳು. ಒಬ್ಬ IAS CM ಆಗಬೇಕು, ಒಬ್ಬ IPS ಹೋಮ್ ಮಿನಿಸ್ಟರ್ ಆಗಬೇಕು, ಒಬ್ಬ ಒಳ್ಳೆ ಡಾಕ್ಟರ್ ಹೆಲ್ತ್ ಮಿನಿಸ್ಟರ್ ಆಗಬೇಕು. ಹೀಗೆ ನಿಮ್ಮನ್ನು ಪರಿಪಾಲಿಸೋ ಎಲ್ಲ ನಾಯಕರು ವಿದ್ಯಾವಂತರಾಗಿರ್ಬೇಕು. ಇಷ್ಟೆಲ್ಲ ಆಗಬೇಕು ಅಂದ್ರೆ ಮೊದಲು ನೀವು ಅಕ್ಷರಸ್ಥರಾಗಬೇಕು. ಹಾಗಾಗಿಲ್ಲ ಅಂದ್ರೆ 56 ವರ್ಷಗಳಲ್ಲ, ಇನ್ನು 100 ವರ್ಷಗಳಾದ್ರೂ ಭಾರತದ ಭವಿಷ್ಯ ಇಷ್ಟೇ. ಕೈ ಮುಗಿದು ಕೇಳ್ಕೋತೀನಿ, ದಯವಿಟ್ಟು ಬದಲಾಗಿ. ನಾವೇನಿಲ್ಲೇಬಾರ್ದು.